ನಾನೇನೋ ನೆಕ್ಸ್ಟ್ ಏನೋ ಆಗೋದಿಕ್ಕೆ ಇವೆಲ್ಲ ಮಾಡ್ತಿಲ್ಲ, ಮೊನ್ನೆ ಮಾಡಿದಾರಲ್ಲ ನನ್ನ MLA, ಆ ಋಣ ತೀರಿಸ್ತಿದ್ದೀನಿ ಅಷ್ಟೇ. ನೆನ್ಪಿಟ್ಕೊಳ್ಳಿ, ಚಿಕ್ಕಬಳ್ಳಾಪುರದ MLA ಬರೀ ಪ್ರದೀಪ್ ಈಶ್ವರ್ ಅಲ್ಲ, ನಿಮ್ಮ ಅಣ್ಣ MLA ಆಗಿರೋದು ಅನ್ನೋದು ಮರ್ತೋಗ್ಬೇಡಿ. SC ST ಸಮುದಾಯ ನನ್ನ ಕ್ಷೇತ್ರದಲ್ಲೇ 1 ಲಕ್ಷ ಇದೆ, 1 ಲಕ್ಷ ಇದೆ. ಅವ್ರನ್ನ ಮುಟ್ಟಿ, ಅವ್ರನ್ನ ಮಾತಾಡಿ, ಅವ್ರ ಕಾಲಿಗೆ ನಮಸ್ಕಾರ ಹಾಕ್ಕೊಂಡು, ಅವ್ರ ಮನೆಗಳ ಮುಂದೆ, ಅವ್ರ ಗಲ್ಲಿಗಳ ಮುಂದೆ ಕುತ್ಕೊಳ್ಳೋ ಒಬ್ಬ ನಾಯಕ ಬೇಕಾಗಿತ್ತು. ನಾನೇನೋ ನೆಕ್ಸ್ಟ್ ಏನೋ ಆಗೋದಿಕ್ಕೆ ಇವೆಲ್ಲ ಮಾಡ್ತಿಲ್ಲ, ಮೊನ್ನೆ ಮಾಡಿದಾರಲ್ಲ ನನ್ನ MLA, ಆ ಋಣ ತೀರಿಸ್ತಿದ್ದೀನಿ ಅಷ್ಟೇ. MLAಗಳು ಮನೆಯಿಂದ ಆಚೆ ಬರೋದೇ 11 ಗಂಟೆ ಆಗುತ್ತೆ. ನಾನು 6:30 ಹಳ್ಳಿಯಲ್ಲಿದ್ದು 11 ಗಂಟೆಗೆ 3 ಹಳ್ಳಿ ಮುಗಿಸಿರ್ತೀನಿ. MLAಗಳು ಎದ್ದೇಳೋ ಅಷ್ಟೊತ್ತಿಗೆ ನಾನು 3 ಹಳ್ಳಿ ವಿಸಿಟ್ ಮುಗಿಸಿರ್ತೀನಿ. ಯಾಕಿದೆಲ್ಲ ಮಾಡ್ತಿದ್ದೀನಿ? ನನಗೆ ಗೊತ್ತಿದೆ ಬಡವನ ಕಷ್ಟ ಏನು ಅಂತ. ನಾನು 16ನೇ ವರ್ಷದಲ್ಲಿ ಇದ್ದಾಗ ನನ್ನ ತಂದೆ ತಾಯಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡ್ರು. ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಮಾರ್ಶ್ರೀ ಹತ್ರ ಹೋದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿದೆ, ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿದೆ. ಆ ಕಾರಣಕ್ಕೆ ಇವತ್ತು ಬಂದೆ. ನನ್ನ ದೈವಾನುಗ್ರಹ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ, ರಾಜಕಾರಣದಲ್ಲಿ ಬಂದಿದ್ದೀನಿ. ಇವತ್ತು ನಿಮ್ಮೆಲ್ಲರ ಲೈಫಲ್ಲಿ ನನ್ನ ಒಂದು ತಾಯಿಗೆ ಅರಿಶಿನ ಕುಂಕುಮ ಕೊಡೋಣ ಅಂದ್ರೆ ನನ್ನ ಕಣ್ಣು ಮುಂದೆ ನನ್ನ ತಾಯಿ ಅಂದ್ರಿಲ್ಲ ಅಕ್ಕ. ಇವತ್ತು 3ನೇ ವರ್ಷ 1 ಲಕ್ಷ ತಾಯಂದ್ರಿಗೆ ಅರಿಶಿನ ಕುಂಕುಮ ಸೀರೆ ಕೊಡ್ತಿದ್ದೀನಿ ಅಕ್ಕ. 3ನೇ ವರ್ಷ ನನ್ನನ್ನು ಕೊಡುವಂತ ಯಾರು ಕೇಳಿರ್ಲಿಲ್ಲ. ಯಾರು ಬೇರೆ ರಾಜಕಾರಣಿಗಳ ತರ ಕೊನೆ 1 ವರ್ಷ ಕೊಡ್ಬೋದಾಗಿತ್ತು. ನಾನು ಕೊಡ್ತಾ ಇರೋದು ನನ್ನ ತಾಯಂದ್ರಿಗೆ ಪ್ರೀತಿಯಿಂದ, ಗೌರವದಿಂದ. 20,000 ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ 2 ವರ್ಷನೂ ಬಟ್ಟೆ ಕೊಡಿಸ್ದೆ, ಕಲರ್ ಬಟ್ಟೆ. ಈಗ 3ನೇ ವರ್ಷ ಸಂಕ್ರಾಂತಿ ಕೊಡಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ 20,000 ಮಕ್ಕಳಿಗೆ ಬಟ್ಟೆ ಕೊಡಿಸೋ ಅವಶ್ಯಕತೆ ಏನಿತ್ತು? ಕಲ್ಲರ್ ಬಟ್ಟೆ. ಎಷ್ಟೋ ಮನೆಗಳಲ್ಲಿ ಇವತ್ತು ಒಳ್ಳೆ ಬಟ್ಟೆ ಇರಲ್ಲ ಮಕ್ಕಳಿಗೆ. ಆ ಬಡತನ ನಮ್ಮಲ್ಲಿದೆ. ನಮ್ಮನ್ನು ಬೈತಾರೆ ಬೇರೆಯವರು. ಅಕ್ಕಿ ಕೊಟ್ರೆ ಸೋಮಾರಿಗಳಾಗಿ ಹೋಗ್ತಾರಂತೆ, 2,000 ಕೊಟ್ರೆ ಸೋಮಾರಿಗಳಾಗಿ ಹೋಗ್ತಾರಂತೆ. ಆ 2,000 ಗೃಹಲಕ್ಷ್ಮಿ ದುಡ್ಡಲ್ಲಿ ನಾವು ಕೊಡೋ ಅಕ್ಕಿಯಲ್ಲೇ ಜೀವನ ಮಾಡೋ ಎಷ್ಟೋ ಕುಟುಂಬಗಳನ್ನ ಹಳ್ಳಿಯಲ್ಲಿ ನಾನು ನೋಡ್ತಾ ಇದ್ದೀನಿ. ಇದನ್ನ ಬೇರೆಯವ್ರು ವಿರೋಧಿಸ್ತಾರೆ, ಅದೇ ಬೇಜಾರಾಗೋದು. బంగ్లాల్లో పెరిగితే హిట్లర్ అపోయి అయ్యేది. పేదరికంలో పెరిగితేనే కృషి ఉంటే మనుషులు ఋషులవుతారు, మహాపురుషులవుతారు. ఇఫ్ యు వాంట్ టు లివ్ గ్రేట్లీ యు షుడ్ ರಿಸ್ಕ್ ಗ್ರೇಟ್ಲಿ. ನಾನೆಲ್ಲ ನನ್ನ ತಮ್ಮಂದ್ರಿಗೆ ಇವ್ರಿಗೆ ಹೇಳೋದಿಷ್ಟೇ, ಕಷ್ಟಪಟ್ಟು ಓದಬೇಕು, ಇಷ್ಟಪಟ್ಟು ಓದಬೇಕು, ಅಪ್ಪ ಅಮ್ಮಗೋಸ್ಕರ ಓದಬೇಕು. ಹೆಂಗ್ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ನ ಬಗ್ಗೆ ಓದಬೇಕು, ಇಲ್ಲ ತಪ್ಪಗಿರ್ಬೇಕಷ್ಟೇ. ಇಲ್ಲ ಸುಮ್ಮನೆ ಇರ್ಬೇಕು ಲೈಫಲ್ಲಿ. ಇನ್ನು ಬಹಳಷ್ಟು ಜನ ಹೆಣ್ಮಕ್ಳು ಎಲ್ಲ ಜಸ್ಟ್ ನೋಡಿ ಮಾತಾಡ್ತಾ, ನಾನು ಇದ್ರ ಜೊತೆ ನೀವು ಒಂದು ಲೈಫ್ ಲೆಸನ್ ಹೇಳಬೇಕಾಗಿತ್ತು. ಅಲ್ಲಿ ನಮ್ಮ ಸಂವಿಧಾನದಲ್ಲಿ ಫ್ರೆಟರ್ನಿಟಿ ಬಗ್ಗೆ ಮಾತಾಡ್ತೀವಿ, ಭ್ರಾತೃತ್ವದ ಬಗ್ಗೆ ಮಾತಾಡ್ತೀವಿ, ಸಹೋದರತ್ವದ ಬಗ್ಗೆ ಮಾತಾಡ್ತೀವಿ. ಎಲ್ಲ ಹುಡುಗಿರು ನೆನ್ಪಿಟ್ಕೊಳ್ಳಿ, ನಮ್ಮ ಸಂವಿಧಾನ, ನಮ್ಮ ಕುಟುಂಬಕ್ಕೂ ಒಂದು ಸಂವಿಧಾನ ಇರುತ್ತೆ. ಆ ಕುಟುಂಬದಲ್ಲಿರೋ ಸಂವಿಧಾನ ಒಂದು ಮಾತು ಹೇಳುತ್ತೆ, ಒಂದು ಹುಡುಗಿ ಲೈಫಲ್ಲಿ ಅವಳು ನೋಡೋ ಕೊನೆ ಜೆಂಟ್ಲ್ಮ್ಯಾನ್ ಹೆಸರೇ ತಂದೆ. ಇನ್ಯಾರು ಆಕೆ ಲೈಫಲ್ಲಿ ಜೆಂಟ್ಲ್ಮ್ಯಾನ್ ಆಗಿರಲ್ಲ. ಮತ್ತೊಮ್ಮೆ ಹೇಳ್ತೀನಿ, ನಾನು ಖಂಡಿತವಾಗೂ ಅವರು ಅಂದ್ರೆ ನನಗೆ ಭಕ್ತಿ ಇದೆ, ಗೌರವ ಇದೆ. SC ST ಸಮುದಾಯದ ಪರವಾಗಿ ನಾನು ನಿಂತಷ್ಟು, ನನ್ನಂಥ ಜನನಾಯಕ ನಿಂತಷ್ಟು ನಾವೆಲ್ಲ ಮಾತಲ್ಲ ಆಕ್ಷನ್ಸಲ್ಲೂ ತೋರಿಸಿದ್ದೀವಿ. ನನಗೆ ಒಂದೇ ಒಂದು ಆಸೆ ಇದೆ, ಇನ್ನೊಂದು 20 ವರ್ಷ ಆದಮೇಲೆ ಇಲ್ಲಿ ನಿಂತ್ಕೊಂಡು ನಾನು MLA ಆಗೋ ಮಿನಿಸ್ಟರ್ ಆಗೋ ಭಾಷಣ ಮಾಡುವಾಗ 20 ವರ್ಷ ಆದಮೇಲೆ ಈ ಸ್ಟೇಜಲ್ಲಿ ಈ ಕ್ರೌಡಲ್ಲಿ ಕೂತಿರೋ ಹುಡುಗರು UPSC KPSC ಟಾಪರ್ಸ್ ಆಗಿ ಕೂತಿರ್ಬೇಕು ಅನ್ನೋದಷ್ಟೇ ನಿಮ್ಮ MLA ಆಗಿ ನನ್ನ ಕನಸು. CET ನೀಟ್ ಕೋಚಿಂಗ್ ಕೊಡ್ತೀನಿ, ನಿಮ್ಮ ಜೊತೆ ನಾನು ನಿಲ್ತೀನಿ. SC ST ಸಮುದಾಯದ ಮಕ್ಕಳು ಈ ದೇಶವನ್ನ, ಈ ರಾಜ್ಯವನ್ನ ಖಂಡಿತವಾಗೂ ಬದಲಿಸಬಲ್ಲರು ಅನ್ನೋದು ನನ್ನ ಆಸೆ ಅಂತ ಹೇಳ್ತಾ, ನಿಮ್ಮ ಜೊತೆ ನೆನ್ಪಿಟ್ಕೊಳ್ಳಿ, ಚಿಕ್ಕಬಳ್ಳಾಪುರದ MLA ಬರೀ ಪ್ರದೀಪ್ ಈಶ್ವರ್ ಅಲ್ಲ, ನಿಮ್ಮ ಅಣ್ಣ MLA ಆಗಿರೋದು ಅನ್ನೋದು ಮರ್ತೋಗ್ಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ. ಜೈ ಭೀಮ್, ಜೈ ಭೀಮ್.